ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಂಜು ಅಜಯ್ ವ್ಲಾಗ್ಸ್ ಕನ್ನಡ. ಇವತ್ತು ಕಿವಿ ಫ್ರೂಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಈ ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕಾಗಲಿ, ಕೂದಲಿಗಾಗಲಿ, ಕಣ್ಣಿಗಾಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದರಿಂದಾಗಿ ಇದರಲ್ಲಿರುವಂಥ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಪೋಲಿಕ್ ಆ್ಯಸಿಡ್ ಆ್ಯಂಡ್ ಪೊಟ್ಯಾಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿವೆ. ಹೃದಯ ಸಂಬಂಧಿ ಕಾಯಿಲೆಗಳು, ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಮತ್ತು ತೂಕವನ್ನು ಕಡಿಮೆ ಮಾಡುವುದಕ್ಕೆ ಅಷ್ಟೂ ಅಲ್ಲದೆ ಮುಖದಲ್ಲಿನ ನೆರಿಗೆಗಳು, ಕೂದಲು ಉದುರುವ ಸಮಸ್ಯೆ, ಹಾಗೆ ಬಿಳಿ ಕೂದಲಿನ ಸಮಸ್ಯೆಗೆ ರಾಮಬಾಣದಂತಿರುತ್ತದೆ. ಸೋಡಿಯಂ ಲೆವೆಲ್, ನಿದ್ರೆ ಸಮಸ್ಯೆ, ಕಿವಿ ಹಣ್ಣು ರಾಮಬಾಣವಾಗಿರುತ್ತದೆ. ಕಿವಿ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ತುಂಬ ಉಪಯೋಗಕಾರಿಯಾಗಿರುತ್ತೆ. ಅದು ಅಲ್ಲದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಕಿವಿ ಹಣ್ಣು ತಿನ್ನೋದ್ರಿಂದ ನಿದ್ರೆ ಸಮಸ್ಯೆ ಇರೋದಿಲ್ಲ. ಕಿವಿ ಹಣ್ಣಿನಲ್ಲಿ ಕೊಲಾಜಿನ್ ಇರೋದ್ರಿಂದ ಚರ್ಮದ ತ್ವಚೆಗೆ ಇದು ಸಹಾಯಕಾರಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮವನ್ನು ಸುಂದರವಾಗಿರಿಸಲು ಸಹಕಾರಿಯಾಗುತ್ತದೆ. ಮೊಡವೆಗಳನ್ನು ಹಾಗೂ ನಿಮ್ಮ ತ್ವಚೆ ಯೌವನವಾಗಿರಿಸಲು ಸಹಾಯಕಾರಿಯಾಗಿರುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲಿನ ಸಮಸ್ಯೆಗಳಿದ್ದರೆ ಇದು ತುಂಬ ಸಹಕಾರಿಯಾಗುತ್ತದೆ. ಹಾಗೆ ಇದನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿ ಸಮಸ್ಯೆ ಇರ್ಬೋದು. ಯಾರೆಲ್ಲ ಈ ಕಣ್ಣಿನ ದೃಷ್ಟಿ ಸಮಸ್ಯೆ ಇರುತ್ತಲ್ಲ, ಅವರು ಈ ಹಣ್ಣನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಕಣ್ಣಿನ ದೃಷ್ಟಿ ಸಮಸ್ಯೆನೂ ನಿಧಾನವಾಗಿ ಸರಿಯಾಗುತ್ತೆ. ಕಿವಿ ಹಣ್ಣನ್ನು ದಿನಕ್ಕೆ ಒಂದಂತೆ ತೆಗೆದುಕೊಂಡ್ರೆ ನಿಮ್ಮ ದೃಷ್ಟಿ ಸರಿಯಾಗುತ್ತೆ. ಕಿವಿ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುವುದರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದಾಗಿ ನಿಮ್ಮ ದೇಹದಲ್ಲಿನ ಶರೀರ ರೋಗಗಳು ಬಂದರೆ ಅದನ್ನು ತಡೆಗಟ್ಟುವ ಶಕ್ತಿಯನ್ನು ಪಡೆಯುತ್ತದೆ. ಅಸ್ತಮಾ ಸಮಸ್ಯೆ ಇರುವವರು ಈ ಕಿವಿ ಹಣ್ಣನ್ನು ತಿಂದರೆ ತುಂಬ ಒಳ್ಳೆಯದು. ವಿಟಮಿನ್ ಸಿ, ಆಕ್ಸಿಡೆಂಟ್ಗಳು ಇರುವುದರಿಂದ ಔಷಧಿಯ ರೀತಿ ನಿಮಗೆ ಸಹಕಾರಿಯಾಗುತ್ತದೆ. ನಿಮ್ಮ ದೇಹದಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ನಿಮ್ಮ ದೇಹದಲ್ಲಿ ರಕ್ತ ಕಣಗಳನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗುತ್ತದೆ. ನೀವು ಡಯಟ್ನಲ್ಲಿದ್ದರೆ ದಿನಕ್ಕೆ ಅರ್ಧ ಕಿವಿ ಹಣ್ಣು ತಿನ್ನುವುದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ. ನೀವು ಯಾವ ತರಹ ತಗೋಬೇಕು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಾದರೂ ತಗೋಬೋದು, ಟಿಫನ್ ಮಾಡಿ 1 ಗಂಟೆ ಬಿಟ್ಟಾದರೂ ಸೇವಿಸ್ಬೋದು. ಇದರಿಂದ ಉಪಯೋಗಗಳು ಜಾಸ್ತಿ ಇರುತ್ತೆ. ಬೆಳಗಿನ ಸಮಯದಲ್ಲಿ ಪೋಷಕ ಕಣಗಳು ತುಂಬ ಹೆಚ್ಚಾಗಿರುವುದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ನೀವು ಹೆಚ್ಚಾಗಿ ಹಣ್ಣುಗಳನ್ನು ಸೇವಿಸಿ. ಈ ಹಣ್ಣುಗಳನ್ನು ಹೆಚ್ಚಾಗಿ ಬೆಳಗಿನ ಸಮಯದಲ್ಲೇ ಸೇವಿಸಬೇಕಾಗುತ್ತೆ.